ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲರವರ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಮೇಲುಸ್ತುವಾರಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವರು ರೈತರ ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಪೂರೈಕೆ ಮಾಡಬೇಕು, ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಕೊರತೆಯಾಗಬಾರದು, ಅಗತ್ಯವಿರುವಷ್ಟು ದಾಸ್ತಾನು ಮಾಡಿಕೊಳ್ಳಿ ಎಂದು ಕೃಷಿ ಮತ್ತು ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. 2026ರ ಬೇಸಿಗೆ ಕುರಿತು ಗಂಭೀರ ಮಾಹಿತಿ ನೀಡಿದ ಸಚಿವರು ಜಿಲ್ಲೆಯ 83 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 202 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಆದ್ದರಿಂದ ಈಗಿನಿಂದಲೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರು ಮುಂದುವರೆದು ಮಾತನಾಡಿ, ಇತ್ತೀಚೆಗೆ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಒಟ್ಟು 47 ಮನೆಗಳು ಹಾನಿಗೊಂಡಿವೆ. ಹಾನಿಗೊಳಗಾದ ಫಲಾನುಭವಿಗಳಿಗೆ ಸೂಕ್ತ ಸಮಯದಲ್ಲಿ ಪರಿಹಾರ ನೀಡಲು ಕ್ರಮ ವಹಿಸಬೇಕೆಂದು ಆದೇಶಿಸಿದರು. ಇದರ ಜೊತೆಗೆ ಶೀಘ್ರವಾಗಿ ನಷ್ಟಕ್ಕೆ ಒಳಗಾದ ರೈತರ ಪಟ್ಟಿಯನ್ನು ಸಿದ್ಧಪಡಿಸಿ ಕೃಷಿ ಇಲಾಖೆಯ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆಯೂ ಸೂಚಿಸಿದರು. ಖಾಸಗಿ ಬೋರ್ವೆಲ್ ಮಾಲೀಕರಿಗೆ ಯಾವ ಯೋಜನೆಯಡಿ ಅನುದಾನ ಬಿಡುಗಡೆ ಮಾಡಬೇಕು ಎಂಬುದನ್ನು ಸ್ಪಷ್ಟೀಕರಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ರಾಯಚೂರು ಜಿಲ್ಲಾ ವರದಿಗಾರರು ಬಸವಂತ ಹಿರೇಕಡಬೂರು. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಒಂದು ಸ್ಪೆಸಿಫಿಕ್ ಎಲ್ಲೋ ಒಂದು ಆಗಿದ್ದನ್ನ ನಾವು ಎನ್ಕ್ವೈರಿ ಮಾಡಕ್ಕೆ ನೋಡಿ, ಅದಕ್ಕೆ ನಾವು ಪ್ರಯತ್ನ ಲಾಸ್ಟ್ ಟೈಮ್ ಮಾಡಿದ್ದು. ಈಗ ಅದೆಲ್ಲ ಆಪ್ಷನ್ಸ್ ಅನ್ನ ರೆಗ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಬಿನೆಟ್ ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಚಿವರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ನಾನು ಅಧಿಕಾರಿಗಳಿಗೆ ಏನು ಹೇಳಿದ್ದೇನೆ, ನೀವು ಇನ್ಶೂರೆನ್ಸ್ಗೆ ಪ್ರಯಾರಿಟಿ ಕೊಡಿ. ಯಾಕಂದ್ರೆ ಇನ್ನೂ ಟೈಮ್ ಇದೆ. ಇನ್ನೂ ನಮಗೆ ಜುಲೈ ಎಂಡ್ವರೆಗೆ ನೀವು ನೋಂದಣಿ ಮಾಡ್ಕೊಳ್ಳೋಕ್ಕೆ ಸಮಯ ಇದೆ. ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋದಕ್ಕೆ ಸ್ಟಿಕ್ಕರ್ ಎಲ್ಲ ಮಾಡಿದ್ದಾರೆ ಇವರು ಕೂಡ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ನನ್ನ ಮನವಿ ಏನಿದೆ ಅಂದರೆ, ಈಗ ಇದರ ಲಾಭವನ್ನು ಪಡ್ಕೊಳ್ಬೇಕು. ಮತ್ತು ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಖಂಡಿತವಾಗಿ ಅದರ ಲಾಭ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಇದೆ ಸರ್. ಇಲ್ಲೊಂದು ಯೂನಿವರ್ಸಿಟಿ ಇದೆ ಸರ್. ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿಬೇಕು, ಏನು ಮಾಡಬೇಕು ಅನ್ನೋದು ಒಂದೇ ಒಂದು ಮಾಹಿತಿ ಇದೆ. ಯೂನಿವರ್ಸಿಟಿ ಇಟ್ಕೊಂಡು ಇಲ್ಲದಂಗೆ ಆಗಿದೆ. ಇಂಥ ಟೈಮ್ನಲ್ಲಿ, ಬೇರೆ ಟೈಮ್ನಲ್ಲಿ ಬೇಡ ಬಿಟ್ಟರೆ ಸರ್, ಇಂಥ ಟೈಮ್ನಲ್ಲೆಲ್ಲ ರೈತರಿಗೆ ಹೆಲ್ಪ್ ಆಗಿರ್ತಾರೆ ಸರ್. ಯಾವಾಗ ಏನು ಬೆಳಿಬೇಕು, ಪರ್ಯಾಯ ಮೇಟಿ ಬೇರು. ಈಗ ನಮ್ಮ ರೈತರು ದೇ ಆರ್ ಫಾರ್ ಸ್ಮಾರ್ಟರ್ ದೆನ್ ಎನಿ ಆಫ್ ರೈತನ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಹೇಳ್ತೀನಿ, ನಾವೊಬ್ಬ ರೈತನ ಮಗ. ಹಳ್ಳಿ ಪ್ರದೇಶದಲ್ಲಿ ರೈತರು ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ, ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬಿತ್ತಿದ್ರೆ ಯಾವ ಇರುತ್ತೆ, ಆಮೇಲೆ ಯಾವ ಸಂದರ್ಭಕ್ಕೆ ಯಾವ ರೀತಿ ಗಾಳಿ ಬರ್ತದೆ, ಯಾವಾಗ ಬಿತ್ತಬೇಕು, ಆಮೇಲೆ ಯಾವಾಗ ಮಳೆ ಯಾವಾಗ ಬರ್ತದೆ ಅಂತ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಸಂದರ್ಭದಲ್ಲಿ ನಾವು ಏನು ಆಲ್ಟರ್ನೇಟ್ ಅವರಿಗೆ ಸಜೆಸ್ಟ್ ಮಾಡಬೇಕಾಗಿದೆ. ದಿಸ್ ಇಸ್ ಅ ವೆರಿ ಗ್ರೇವ್ ಸಿಚುವೇಶನ್ ಇದ್ದಾಗ ಆಲ್ಟರ್ನೇಟಿವ್ ಕ್ರಾಪಿಂಗ್ ಏನು ಮಾಡಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ತೊಗರಿ ಬಿತ್ತೋಗಿ ನೋಡಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅವ್ರು ಅಷ್ಟು ಔಟ್ರೀಚ್ ಇರಲ್ಲ. ಅದಕ್ಕೆ ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಏನಂತಂದರೆ, ನಿಮಗೆ ತೊಗರಿ ಬಿತ್ತೋದಕ್ಕೆ ಒಂದು ಟೈಮ್ ಇದೆ. ನೀವು ಜುಲೈ ಎಂಡ್ವರೆಗೆ ತೊಗರಿ ಬಿತ್ತಬೇಕು, ಟೈಮ್ ಇದೆ. ಈಗ ಯಾವ್ಯಾವ ಪರ್ಯಾಯ ಕ್ರಾಪ್, ಯಾಕಂದರೆ ನಮ್ಮದು ಮಾನ್ಸೂನ್ ಕಂಪ್ಲೀಟ್ ಫೇಲ್ ಆಗಿದೆ ಅಂತ ನಾವು ಏನು ಹೇಳೋಕ್ಕಾಗಲ್ಲ. ಶಾರ್ಟ್ ಫಾಲ್. ಬಟ್ ನಮ್ಮ ಕಂಪ್ಲೀಟ್ಲಿ ಮಾನ್ಸೂನ್ ಡಿಲೇ ಆದರೆ ನಾವು ಏನು ಪರ್ಯಾಯ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಡೆಪ್ಟಿ ಕಮಿಷನರ್ ಕೂಡ ಅದ್ರ ಪ್ರಸ್ತಾಪ ಮಾಡಿದ್ರು. ಅದ್ರ ಬಗ್ಗೆ ಸರ್ವೆ ಮಾಡೋಕ್ಕೆ ಯಾರ್ಯಾರು ಬಿತ್ತಿದ್ದಾರೆ ನಾವು ಏನು ಪರ್ಯಾಯ ಮಾಡಬೇಕು ಅನ್ನೋದಕ್ಕೆ ಒಂದು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆ್ಯಸ್ ಎ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಫಾರ್ 8 years in the state, highest. ಅದಕ್ಕೆ ಐ ವಾಂಟ್ ಟು ಯೂಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಡ್ವೈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಹೌ ಇಟ್ ಕ್ಯಾನ್ ಬಿ ಡನ್ ಟ್ರಾನ್ಸ್ಪರೆಂಟ್. ಈ ಮಂತ್ಕೊಂಡು ಅಥವಾ ಆಗಸ್ಟಲ್ಲಿ ಮಾಡಿ. ಜಿಲ್ಲೆಯಲ್ಲಿ ಮತ್ತೆ ಶಿಕ್ಷಕರ ಕೊರತೆ ಹೆಚ್ಚಾಗಿದೆ.
ಈಗ ಮಾನ್ಯ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲಿ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಿಕ್ರೂಟ್ಮೆಂಟಿಗೆ ಆದ್ಯತೆ ಇರುತ್ತೆ. ಆಮೇಲೆ ಚೀಫ್ ಸೆಕ್ರೆಟರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಪರ್ಸ್ನಲಿ ಮಾನಿಟರ್ ಮಾಡಬೇಕು. ರಿಕ್ರೂಟ್ಮೆಂಟ್ ಶುಡ್ ಬಿ ಪರ್ಸ್ನಲಿ ಮಾನಿಟರ್ಡ್. ದಿರ್ಸ್ ಎ ಟೈಮ್ ಲೈನ್. 56,000 ಪೋಸ್ಟ್ ನಾವೇನು ಫಿಲಪ್ ಮಾಡ್ತೀವಿ ಅಂತ ಹೇಳಿ ಏನು ಹಿಂದಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ, ಅದು ಚಾಚು ತಪ್ಪದೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ವಿದಿನ್ ಫ್ರೇಮ್ ಆಫ್ 6 months ಅಂತ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 9,000 ಪೋಸ್ಟನ್ನು ನಾವು ಈಗ ನೋಟಿಫೈ ಮಾಡ್ತೀವಿ. ಎಸ್ಪೆಷಲಿ ಟೀಚರ್ಸ್ only 9,000 is teachers. Apart from that 56,000 ರಿಲೇಟೆಡ್ ಇವಾಗ ಬಿಲ್ಡಿಂಗ್ಗಳು ಕೂಡ ಸಾಕಷ್ಟು ಸ್ಥಿರ ವ್ಯವಸ್ಥೆ ಇದೆ. ಮಳೆಗಾಲ ಇದೆ ಸರ್, ಈ ಬಾರಿ ಸಾಕಷ್ಟು. ಯಾಕಂದ್ರೆ ಅದೇ ಬಿಲ್ಡಿಂಗ್ ಅಲ್ಲಿ ಕೂಡ ಮಕ್ಕಳು ನಮಗೆ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೀವಿ. ನಾನು ಹಿಂದಿನ ನಮ್ಮ ಮಧು ಬಂಗಾರಪ್ಪ ಅವರು ಕೂಡ ಈ ಸರಿ ಒಂದು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ನಾವು CSR ಫಂಡು ಫಸ್ಟ್ ಪ್ರಯಾರಿಟಿ ವಿಲ್ ಬಿ ಗಿವನ್ ಫಾರ್ ಪ್ರೈಮರಿ ಎಜುಕೇಷನ್. ಹಾಗಾಗಿ ದಟ್ ಈಸ್ ದ ಪ್ರಯಾರಿಟಿ ಆಫ್ ದಿಸ್ ಗೌರ್ಮೆಂಟ್. And honorable chief minister very specific and very clear. 9,000 ಅದು HSTR PSTR ಅಂದ್ರೆ ಹೈಸ್ಕೂಲ್ ಟೀಚರ್ ಅಥವಾ ಪ್ರೈಮರಿ ಟೀಚರ್ ಅದು ಅವರು ಈಗ HST ಮಾಡಬೇಕು ಅಂತ ಏನೋ ಪ್ಲಾನ್ ಮಾಡಿದ್ದಾರೆ. ಅದನ್ನು ನಾನು ಸ್ಪಷ್ಟತೆ ನಾನು ಅವ್ರಿಗೆ ಕೇಳ್ತೀನಿ.